ನಾನು ಕೊಕ್ಕಂಡ ಗಿಣಿ ಗಣಪತಿ ಅಂತೇಳಿ ಈಗ ನಾನು ಆತೂರು ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯನಾಗಿ ಆತೂರು ಗ್ರಾಮದಲ್ಲಿ ವಾಸ ಇದ್ದೇನೆ. ಇದೀಗ ತಮ್ಮೆಲ್ಲರಿಗೂ ತಿಳಿದಂತೆ ಇವಾಗ ಸಿದ್ದರಾಮಯ್ಯನವರು ವಿಧಾನಸಭೆಗೆ ರಾಜೀನಾಮೆ ಕೊಟ್ಟು ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊಸದಾಗಿ ಡಿ ಕೆ ಶಿವಕುಮಾರನವರನ್ನು ಮುಖ್ಯಮಂತ್ರಿ ಮಾಡಲು ಅವರಿಂದಲೇ ಒಂದು ಹೆಸರು ಸೂಚಿಸಲ್ಪಟ್ಟಿರುತ್ತದೆ. ಇದು ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ಎಲ್ಲರಿಗೂ ಸಿದ್ದರಾಮಯ್ಯನವರು ಭಾಳ ಪ್ರಮುಖ ವ್ಯಕ್ತಿಯಾಗಿದ್ದರು. ಅವರು ಅವರಾಗಿಯೇ ಡಿ ಕೆ ಶಿವಕುಮಾರ್ ಬಿಟ್ಟುಕೊಟ್ಟು ಒಳ್ಳೆಯ ಹೆಸರು ಈಗ ತೆಗೆದಿದ್ದಾರೆ. ಇದೀಗ ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಹೊಸದಾಗಿ 3ನೇ ತಾರೀಕಿಗೆ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಆ ಸಮಯದಲ್ಲಿ ನಮ್ಮ ವಿರಾಪೇಟೆ ಕ್ಷೇತ್ರದ ಹಾಲಿ ಶಾಸಕರಾಗಿರುವ ಹಾಗೂ ಈ ಮೊದಲು ನಮ್ಮ ಕರ್ನಾಟಕ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿದ್ದ ಆ ಕಾನೂನು ಸಲಹೆಗಾರರಾಗಿರುವಾಗ ಅವರ ಅಧಿಕಾರವನ್ನು ಅತಿ ಚಾಣಕ್ಯತನದಿಂದ ನಿಭಾಯಿಸಿದಂಥ ಪೊನ್ನಣ್ಣನವರಿಗೆ ಈ ಮಂತ್ರಿಮಂಡಲದಲ್ಲಿ ಮೊದಲ ಆದ್ಯತೆಯಲ್ಲೇ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ. ಯಾತಕ್ಕೆಂದರೆ ಅವರ ಸ್ವಂತ ಜೀವಮಾನವನ್ನು ಬಿಟ್ಟು ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾಗಿ ಭಾಳ ಹೆಸರುವಾಸಿಯಾಗಿದ್ದಂಥವರು ಅವರ ಸ್ವಂತ ಜೀವನವನ್ನು ಬಿಟ್ಟು ಕೊಡಗಿಗಾಗಿ ಕರ್ನಾಟಕಕ್ಕಾಗಿ ಏನಾದರೂ ಒಂದು ಸೇವೆ ಮಾಡಬೇಕು ಅಂತೇಳಿ ರಾಜಕೀಯಕ್ಕೆ ಬಂದು ಅವರಿಗೆ ಸಿಕ್ಕಿದ 3 ವರ್ಷದಲ್ಲಿ ಅವರಿಗೆ ಏನು ಸ್ಥಾನಮಾನ ಸಿಕ್ಕಿತ್ತು ಅದನ್ನು ರೆಸ್ಟ್ಲೆಸ್ ಆಗಿ ಅವರು ಜನರಿಗಾಗಿ ಈ ಕೊಡಗಿಗಾಗಿ ದುಡಿದಿದ್ದಾರೆ. ಈ ಕೊಡಗಿಗಾಗಿ ದುಡಿದಿರೋ ಸಾಲದು, ಕರ್ನಾಟಕಕ್ಕೂ ಅವರ ಸೇವೆ ಸಿಕ್ಕಬೇಕು. ಅದರಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇರೋದೆಂದರೆ ಈ ಮೊದಲ ಹಂತದಲ್ಲೇ ನಮ್ಮ ಎಸ್ ಪೊನ್ನಣ್ಣನವರನ್ನ ಸಚಿವರನ್ನಾಗಿ ಆಗಿಸಬೇಕು. ಯಾಕೆಂದರೆ ನಾನು ನೋಡಿದ್ದೀನಿ, ನನಗೀಗ ವಯಸ್ಸು 68, ಅದರಲ್ಲಿ ಒಂದು 50 ವರ್ಷದ ಅನುಭವ ತೆಗೆದುಕೊಂಡರು ನನ್ನ ಈ ರಾಜಕೀಯ ಬದುಕಿನಲ್ಲಿ ಇದುವರೆಗೆ ಕರ್ನಾಟಕದಲ್ಲಿ ಯಾವುದೇ ಒಂದು MLA ಬೆಂಗಳೂರಿಂದ ಹೊರಟು ಕೊಡಗಿಗೆ ಬರುವಾಗ ಅಲ್ಲಿಂದ ಸ್ಟಾರ್ಟ್ ಆದರೆ ಅವರ ದಿನಚರಿ ಪ್ರತಿಯೊಬ್ಬರಿಗೂ ಸಾಮಾಜಿಕ ಜಾಲತಾಣದಲ್ಲಿ ಯಾವ ದಿವಸ ಎಲ್ಲಿರ್ತಾರೆ, ಎಷ್ಟೊತ್ತಿಗಿರ್ತಾರೆ ಅಂತೇಳಿ ಜಾಲತಾಣದಲ್ಲಿ ತಿಳಿಸಿ, ಯಾಕೆಂದರೆ ಜನರಿಗೆ ಪ್ರಯೋಜನ ಆಗಲಿ, ಯಾವ ಜಾಗದಲ್ಲಿ ನಾನು ಇರ್ತೀನಿ ಅಲ್ಲಿ ಅವರವರ ಸೇವೆಯನ್ನು ತಗೊಳ್ಳಿ ಅಂತೇಳಿ ಅವರು ತಿಳಿಸಿ ಅವರ ದಿನಚರಿ ಸ್ಟಾರ್ಟ್ ಮಾಡ್ತಾ ಇದ್ದರು. ಅದರಿಂದ ಇಂಥ ಒಂದು MLAಗೆ ಸಚಿವ ಸ್ಥಾನ ಸಿಕ್ಕಬೇಕು. ಯಾಕೆಂದರೆ ಅವರು ಜಾತಿರಹಿತವಾಗಿ, ಧರ್ಮರಹಿತವಾಗಿ ಮತ್ತು ಪಕ್ಷರಹಿತವಾಗಿ ಕೆಲಸ ಮಾಡಿದ್ದಾರೆ. ಈ 3 ವರ್ಷ ಅವರ ಸ್ವಲ್ಪ ಅವಧಿಯಲ್ಲಿ ಭಾಳ ಜನರಾಗಿ ಆಗಿದ್ದಾರೆ. ಇವರ ಸೇವೆ ನಮ್ಮ ಕೊಡಗಿಗೆ ಸಿಕ್ಕಬೇಕು, ಕನ್ನಡ ಸಿಕ್ಕಬೇಕು, ಆ ಮೂಲಕ ದೇಶಕ್ಕೂ ಸಿಕ್ಕಬೇಕು ಅಂತ ಹೇಳ್ತಾ ಇದ್ದೀನಿ. ಅದು ಅಲ್ಲದೆ ಅವರಿಗೆ ಈ ಸಚಿವ ಸ್ಥಾನ ಚೇಂಜ್ ಆಗೋದಕ್ಕಿಂತ ಮೊದಲು ಅವರಿಗೊಂದು ಹೈಕಮಾಂಡ್ ಒಂದು ಡ್ಯೂಟಿ ಕೊಟ್ಟಿರ್ತದೆ. ಈ ಸಿದ್ದರಾಮಯ್ಯನವರನ್ನು ಮತ್ತು ಡಿ ಕೆ ಶಿವಕುಮಾರನೊಂದು ಬ್ರೇಕ್ಫಾಸ್ಟ್ ಹೀಗೆ ಸಿದ್ದರಾಮಯ್ಯನ ಮನೆಗೆ ಆಹ್ವಾನಿಸಿ ಅದನ್ನು ಅವರು ಬಹಳ ಚಾಣಕ್ಯತೆಯಿಂದ ನಡೆಸಿ ಈ ಹಂತಕ್ಕೆ ತರಬೇಕಾದರೆ ನಿಜವಾಗಲೂ ಅವರನ್ನು ನಾವು ಶ್ಲಾಘನೀಯ ಅಂತ ಹೇಳಬೇಕು. ಆದ್ದರಿಂದ ನಾನು ಡಿ ಕೆ ಶಿವಕುಮಾರವರಲ್ಲಿ, ಸಿದ್ದರಾಮಯ್ಯವರಲ್ಲಿ ಮತ್ತು ಕಾಂಗ್ರೆಸ್ನ ಹೈಕಮಾಂಡಲ್ಲಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡಿಕೊಳ್ಳೋದು ಏನೆಂದರೆ ನಮ್ಮ ಕೊಡಗಿನ ಅಭಿವೃದ್ಧಿ ಆಗಬೇಕು, ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಮತ್ತು ಅವರ ಸೇವೆ ಎಲ್ಲರಿಗೂ ಲಭಿಸಬೇಕು. ಅದರಿಂದ ದಯವಿಟ್ಟು ಪೊನ್ನಣ್ಣನವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟು ಆ ಮೂಲಕ ಕೊಡಗಿನ ಒಂದು ಉಸ್ತುವಾರಿ ಮಂತ್ರಿಗಳನ್ನಾಗಿ ಮಾಡಬೇಕು. ಯಾಕೆಂದರೆ ಇದುವರೆಗೆ ಯಾರೇ ನಮ್ಮಲ್ಲಿ ಬಂದರೂ ಸಮೇತ ಹೊರ ಜಿಲ್ಲೆಯವರನ್ನ ಉಸ್ತುವಾರಿ ಮಂತ್ರಿಗಳಾಗ್ತಾರೆ. ಅವರು ಕೆಲಸ ಮಾಡಿಲ್ಲ ಅಂತ ನಾನು ಹೇಳೋದಿಲ್ಲ, ಬಟ್ ಕೊಡಗಿನ ಬಗ್ಗೆ ಅವರಿಗೆ ಅಷ್ಟು ತಿಳಿದಿರೋದಿಲ್ಲ. ನಮ್ಮ ಕೊಡಗಿನವರನ್ನೇ ಒಂದು ಉಸ್ತುವಾರಿ ಮಂತ್ರಿ ಮಾಡಿದರೆ ಅವರಿಗೆಲ್ಲ ವಿಚಾರ ಗೊತ್ತಿರ್ತದೆ. ಕೊಡಗಿನ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ. ಎಲ್ಲ ಜನರು ಪಕ್ಷರಹಿತವಾಗಿ, ಧರ್ಮರಹಿತವಾಗಿ ಬದುಕಲಿಕ್ಕೆ ಒಂದು ಅನುವು ಆಗ್ತದೆ ಅಂತೇಳಿ ನಾನು ಎಲ್ಲರಲ್ಲಿ ಕೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೀನಿ.